ಸುಮ್ಮನೆ ಸೈಡಲ್ಲಿ ನಿಂತಿರೋರಿಗೆ ಸಾವು ಹೆಂಗೆ ಹುಡ್ಕೊಂಬಂದೈತೆ ಅಂತ. ಕ್ರೇಜಿ ಆಗಿದೆಯಲ್ಲ ನೋಡೋಕೆ, ಹೆವಿ ಬಲ್ಕ್ ಇದೆ. ಸೊ ಈ ಫ್ಲೈಓವರ್ ಇದ್ದಿದ್ದಿಲ್ಲ ಅಂತಿದ್ರೆ ಆ ಸಿಲ್ಕ್ ಬೋರ್ಡಿಂದ ಎಲೆಕ್ಟ್ರಾನಿಕ್ ಸಿಟಿ ಅರ್ಧ ಮುಕ್ಕಾಲು ಗಂಟೆ ಹೋಗಬೇಕು, ಅದು ಟ್ರಾಫಿಕ್ ಇಲ್ದಿರಾನೆ. ಸೊ ಈ ಫ್ಲೈಓವರ್ ಇರೋದಕ್ಕೆ ಬರೀ 5ರಿಂದ 10 ನಿಮಿಷ ಮ್ಯಾಕ್ಸಿಮಮ್. ಟ್ರಾಫಿಕ್ ಇದ್ರೂ ಅಷ್ಟೇ ಹಿಡಿಯೋದು, ಕಾರಣ ಇಲ್ಲಿ ಯಾವ ಗಾಡಿನೂ ನಿಲ್ಲಿಸಲ್ಲ, ಏನೂ ಆಗಲ್ಲ. ಬಟ್ ಇಲ್ಲಿ ಪಾಪ ಲಾಸ್ಟು ಕೊರೋನಾ ಟೈಮಲ್ಲೋ ಯಾವಾಗ ಜಸ್ಟ್ ಕೊರೋನಾ ಆದಮೇಲೆ ಅನಿಸುತ್ತೆ ಒಂದು ಬ್ಯಾಡ್ ಇನ್ಸಿಡೆಂಟ್ ನಡೀತಲ್ಲ. ಈ ಫ್ಲೈಓವರ್ ಸೈಡಲ್ಲಿ ನಿಂತ್ಕೊಂಡಿರೋರಿಗೆ ಬಲಿನೋ ಒಂದು ಬಂದು ಹೊಡೆದು ಎಲ್ಲ ಸ್ಪಾಟ್ ಔಟು. ಬಲಿನೋನು ಸೀರಿಯಸ್ ಆಗಿದ್ದ. ಅವ್ರು ಪಾಪ ಕಪ್ಪಲ್ ನಿಂತಿದ್ದು ಅನಿಸುತ್ತೆ, ಬುಲೆಟ್ ಅವರು ಕೆಳಗೆ ಬಿದ್ದಿದ್ರು ಫ್ಲೈಓವರ್ ಮೇಲಿಂದ. ಸೊ ಸಖತ್ತು ಬೇಜಾರಾಗೋಯ್ತು ಅದು ನೋಡ್ಬಿಟ್ಟು. ನೋಡಿ ಸುಮ್ಮನೆ ಸೈಡಲ್ಲಿ ನಿಂತಿರೋರಿಗೆ ಸಾವು ಹೆಂಗೆ ಹುಡ್ಕೊಂಬಂದೈತೆ ಅಂತ. ಫೈನಲಿ ಮೇಡ್ ಇಟ್ ಟು ದ ಮೀಟಪ್ ಸ್ಪಾಟ್. ನೋಡ್ತಾ ಇರ್ಬೋದು ಗಜಪಡೆ. ಸೊ ನಮ್ಮ ಮೋಹನ್ ಅವ್ರದ್ದು ಈ ಗಾಡಿ ಸೇಮ್. ಸೊ ಇವರೇ ನನಗೆ ಪರಿಚಯ ಆಗಿದೆ ಆ್ಯಕ್ಚುಲಿ ಎಕ್ಸಾಸ್ಟ್ ಮಾಡೋವಾಗ. ರಂಜಿತ್ ಅಂದ್ಬಿಟ್ಟು ಇವ್ರ ಹೆಸರು. ಆಟ್ 1250 ಸೇಮ್ ನೋಡಿ, ಇದು ಎಲ್ಲ ಸೇಮ್ ಇದೆ ಆಲ್ಮೋಸ್ಟ್, ಇವ್ರ ಗಾಡಿ ಅವ್ರ ಗಾಡಿ. ಸೊ ಇವ್ರದ್ದು ಕ್ಲಿಯರ್ ವಾಟರ್ ಲೈಟ್ಸ್ ಇದೆ ಒಂದು ಪೇರು. ಬ್ರೋ ಆರಾಮ? ಇದ್ಯಾವ್ದು ಬ್ರೋ ಸೀಟು? ನೀವು ಬೇರೆದು ಹಾಕ್ಸಿದ್ರಾ? ಓ ಲೋವರ್ ಸೀಟ್. ಒಂದಲ್ಲಿ ಸೀಟ್ ಕವರ್ ಅಥವಾ ಸೀಟೇನಾ ಅದು? ಓ ಓಕೆ. ಸ್ಲೈಟ್ಲಿ ಹಾರ್ಡ್ನಾ? ನಿಂಗೆ ಯೂಸ್ ಆಗುತ್ತೆ ಅಂತ ಅನಿಸುತ್ತೆ. ಹೌದಾ? ರಾಲಿ ಸೀಟ್. ಹೌದು ಗುರು, ಎಷ್ಟು ಡೌನ್ ಇದೆ ಇದು? ಗೊತ್ತು ಗೊತ್ತು ಗೊತ್ತು, ಸಿಂಗಲ್ ಸೀಟು. ಸಕ್ಕ ಡೌನ್ ಇದೆ. ಇಲ್ಲೇನು ಇಷ್ಟು ಗ್ಯಾಪ್ ಇದೆ ಇಲ್ಲಿ? ಅಲ್ಲಿ ಎಕ್ಸ್ಟ್ರಾ ಲಗೇಜ್ ಇದು ಸಾಫ್ಟ್ ಬ್ಯಾಕ್ ಬರುತ್ತಲ್ಲ. ಹಾಂ ಸಾಫ್ಟ್ ಸೀಟ್ ಇಟ್ಕೊಂತ ಬರುತ್ತಲ್ಲ ಇದು ಪ್ಲೇಟ್. ಹಾಂ ಅದೇನೆ. ಓ ಸ್ಟಾಕ್ ಸೀಟ್ ಅದ ಇಲ್ಲಿವರೆಗೂ ಬರುತ್ತಲ್ವಾ? ಸಾಫ್ಟ್ ಬ್ಯಾಕ್. ಓಕೆ. ರಾಲಿ ಸೀಟು. ಓ ರಂಜನ್ ಅವರು ಹಾಯ್ ಮಗ. ಇಲ್ಲ ಇದ್ದ ಅವಾಗಿಂದ? ಹಾಂ ಸರಿ 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 ಸರಿ. ಹಾಯ್ ಬ್ರೋ. ಆರಾಮ್ ಆರಾಮ್ ಬ್ರೋ. ಏನು ಸಮಾಚಾರ? ಎಲ್ಲಿ ಗಾಡಿಯಲ್ಲಿ? ಹಾಂ ಓಕೆ. ಇಲ್ಲಿ ಅವಾಗಲೇ ಒಂದು ಟ್ರೂಪ್ ನಿಂತಿತ್ತು. ಹಾಂ ಹಾಂ ರೈಟ್ 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 ರೈಟ್. ಸೊ ರಂಜನ್ ಅವರು, ಲಕ್ಷ್ಮೀಕಾಂತ್ ಅವರು ಎಲ್ಲ ಜಾಯ್ನ್ ಆದರು. ಜಿ ಕೆ ಒಬ್ಬನೇ ಮಿಸ್ಸಿಂಗು. ಲಾಸ್ಟ್ ಟೈಮ್ ಒಳ್ಳೆ ಕುಳೆ ಮಾಡಿದ್ದೀರಾ ಅನ್ಸುತ್ತೆ ಲಾಸ್ಟ್ ರೈಡಲ್ಲಿ. ಆನೆಗಿನ ಎಲ್ಲ ಬಂದ್ಬಿಡ್ತು ಅಂದ ಸೌಂಡ್ ಇತ್ತು. ಹೌದಾ? ಅದಕ್ಕೆ ಎಲ್ಲ ಗಾಡಿಗಳೆಲ್ಲ ಸ್ಟಾರ್ಟ್ ಮಾಡಿ ಡ್ರೈವ್ ಮಾಡಿ ಆಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬಿಟ್ಟು ಆದರೂ ಕ್ರೇಜಿ. ನಾನು ಮಿಸ್ ಮಾಡ್ಕೊಂಡೆ ಲಾಸ್ಟ್ ರೈಡ್. ಹಂಗಾರೆ ಹೋಗೋಣ ಹೋಗೋಣ ಹೋಗೋಣ. ಹೌದಾ? ಕವರ್ ದಿ ಅರ್ತ್ ಬಿಫೋರ್ ಇಟ್ ಕವರ್ಸ್ ಯು. ಹೇಗಿದೆ ಯಾರೋ? ಆರೋ ನೆಕ್ಸ್ಟ್ ಲೆವೆಲ್ ಸೌಂಡ್ ಇದೆ. ವಾಲ್ ಎನಿ ಟೈಮ್ ಓಪನ್ ಅಲ್ಲೇ ಇರುತ್ತಲ್ಲ ಈಗ? ಓಪನ್ ಇರುತ್ತೆ, ಕೇಳಿಸ್ಕೊಳ ಮನೆ. ಬೇಜಾನ್ ನೋಡಿದೆ ಅದಕ್ಕಿಂತ. ಹೌದು ಹೌದು, ಅದಕ್ಕೆ ಹಾಕಿದ್ದು. ಸಿಂಗಲ್ ಬರಲ್ಲ, ಡಮಾರ್ ಡಮಾರ್ ಅನ್ನತ್ತೆ. ಹಾಂ, ಸೊ ನೀನು ಒನ್ ಟ್ಯಾಪ್ ಮಾಡ್ಬೇಕನ್ಸುತ್ತಲ್ಲ, ಕನೆಕ್ಟ್ ಮಾಡಿಕೊಬೇಕಾ? ಹಾಂ, ಸ್ಟಾರ್ಟ್ ಗ್ರೂಪಿಂಗು ಸಕ್ಸಸ್ಸು ಕೇಳಿಸಿದ್ಯಾ? ಹಾಂ, ಈಗ ಕನೆಕ್ಟ್ ಆಯ್ತು, ಈಗ ಕನೆಕ್ಟ್ ಆಯಿತು. ನೀನು ಟ್ಯಾಪ್ ಮಾಡ್ದಾ? ನನಗೆ ಕೇಳಿಸ್ತಾ ಇದೆ ನೀನು ಮಾತಾಡ್ತಾ ಇರೋದು. ವಾಲ್ಯೂಮ್ ಜಾಸ್ತಿ ಮಾಡ್ಕೊ. ಹಾಂ, ಫುಲ್ ಫ್ರಂಟ್ ಮಾಡ್ಕೊ. ಇವಾಗ ಕೇಳಿಸ್ತಾ ಇದೆಯಾ? ಹಾಂ, ಅಷ್ಟೇ. ಸಖತ್ ಈಸಿ ಇದು ಕಾಡೋ ಎಲ್ಲ.
ಸ್ವಲ್ಪ ಸಮಯದ ನಂತರ ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವತ್ತು ನಮ್ಮ ಜೊತೆಗಿದೆ BMW K1600 ಆರು ಏನೋ ಬರುತ್ತೆ ಅದ್ರ ಹೆಸರು. ಸೊ ಇದೊಂಥರ ಈ ಗೋಲ್ಡ್ ವಿಂಗ್ ಇದೆಯಲ್ಲ ಹೊಂಡಾದಲ್ಲಿ, ಆ ಥರ ಆ ಸೆಗ್ಮೆಂಟ್ ಗಾಡಿ ಅದು. ಇನ್ಲೈನ್ 6 BMW ಕ್ರೇಜಿ ಆಗಿದೆಯಲ್ಲ ನೋಡೋಕ್ಕೆ, ಹೆವಿ ಬಲ್ಕ್ ಇದೆ. ಬಟ್ ಅದೇನಂದರೆ ಈ ಥರ ಹೈವೇಸ್ ಇರೋವರೆಗೂ ಅಷ್ಟೇ. ಒನ್ಸ್ ಹೈವೇ ಗೆಟ್ಸ್ ಓವರ್ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅದು ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಏನು ಇಲ್ವಲ್ಲ, ಎಲ್ಲ ಎತ್ಕೊಂಡು ಹೋಗ್ತೀರಾ ಅದನ್ನೆಲ್ಲ. ಸೊ ಅದರಲ್ಲಿ ನೀವು ಲೇ ಲದಾಖ್ ಅದೆಲ್ಲ ಮಾಡ್ಬೋದು ಅಂದ್ಕೊಂಡ್ರೆ ಕಷ್ಟ. ಬಟ್ ಹೈವೇ ಎಷ್ಟೇ ದೂರ ಇರಲಿ ಅದರಲ್ಲಿ ಆರಾಮಾಗಿ ಹೋಗ್ಬಿಡ್ಬೋದು. ಇದಕ್ಕಿಂತ ಕಂಫರ್ಟಬಲ್ ಅದು. ಬಟ್ ಅದು ಓನ್ಲಿ ಫಾರ್ ರೋಡು. ಪವರ್ಗೆ ಬರಲ್ಲ, ಮಾತಾಡೋಂಗೆ ಇಲ್ಲ ಬಿಡಿ. ಇನ್ಲೈನ್ 6 1600 cc ಏನೋ ಅದು ನೆಕ್ಸ್ಟ್ ಲೆವೆಲ್ ಕೊಟ್ಟಿರ್ತಾನೆ. ಸೊ ಆ ಗಾಡಿ ಒಂದು ಸರಿ BMW ಶೋರೂಮ್ಗೆ ಹೋಗಿದ್ವಲ್ಲ ನಾನು ಮೋಹನ್, ಅವಾಗ ಅದ್ರ ಮೇಲೆ ಕುತ್ಕೊಂಡು ಎಲ್ಲ ತೋರಿಸಿದ್ದೆ ನಿಮಗೆ. ಅದೇ ಗಾಡಿ ಅದು. 1 ಕಿಲೋಮೀಟ್ರು ಬರುತ್ತೆ. 1 ಕಿಲೋಮೀಟ್ರ್ ಇಲ್ಲ, 800 ಮೀಟರ್ಸ್ ಇರಬೇಕು. ಬಟ್ ಅದೇ ಇದಕ್ಕೆ ಮೈನು ಒಳ್ಳೆ ಸೌಂಡ್ ಪ್ರೂಫ್ ಹೆಲ್ಮೆಟ್ ಇದ್ಬಿಟ್ರೆ ನಿನಗೆ ನೀಟಾಗಿ ಟ್ರಾನ್ಸ್ಮಿಟ್ ಮಾಡುತ್ತೆ. ಇಲ್ಲಾಂದರೆ ಆ ವಿಂಡ್ ನಾಯ್ಸ್ಗೆ ಅದು ಡಿಟೆಕ್ಟ್ ಮಾಡಲ್ಲ ವಾಯ್ಸು. ಹೆಲ್ಮೆಟ್ ಮೈನ್ ಅದಕ್ಕೆ. ಇಲ್ಲಪ್ಪ, ಯಾರು ಕಾಣಿಸ್ತಾನೆ ಇಲ್ಲ. ಒಳ ಪ್ಯಾಂಟ್ ಎಲ್ಲ ಸೈಡ್ಗೆ ಹಾಕೊಂಬಿಟ್ರೆ ಹಂಗೆ. ಎಲ್ಲಿ ಗುರು ಯಾರೂ ಇಲ್ಲ? ಅಲ್ಲೆಲ್ಲಾದ್ರೂ ಲೆಫ್ಟ್ಗೆ ಹಾಕೊಂಬಿಟ್ರ ಅಂತ. ಹಾಂ, ಬರ್ತಾವ್ರಲ್ಲ ಈಗ. ಹೆವಿ ಸ್ಲೋ ಅವ್ರೆ ಬಾಯ್ಸು. ಓಕೆ. ಸೊ ಆ್ಯಕ್ಚುಲಿ ನಾವು ಸ್ವಲ್ಪ ಪೇಸ್ ಬಾಯ್ಸು. ಕ್ರೂಸಿಂಗ್ ಎಲ್ಲ ಇಲ್ಲ ನಮ್ಮದು, ಓನ್ಲಿ ಬ್ಯಾಟಿಂಗ್. ಎಕ್ಸಾಸ್ಟ್ ಮಾತ್ರ ಅಲ್ಟಿಯಾಗಿ ಕೇಳಿಸ್ತಿದೆ. ಒಳ್ಳೆ ಮಜಾ ಬರ್ತೈತೆ ಗಾಡಿ ಓಡ್ಸೋಕ್ಕೆ ಇವಾಗ. ಮುಂಚೆನೂ ಕೇಳಿಸೋದು, ಇಷ್ಟು ಕೇಳಿಸ್ತಾ ಇರಲಿಲ್ಲ. ಇವಾಗ ಒಳ್ಳೆ ಲ್ಯಾಂಡ್ ಕ್ರೂಸರ್ ನೋಡಿ, VX ಅಂತೆ. ಯಾವುದೋ ಓಲ್ಡ್ ಮಾಡಲ್ ಇರಬೇಕು ಇದು. ಬಟ್ V8 ಇಂಜಿನ್ ನೋಡಿ, ಅಲ್ಲೇ ರೈಟ್ ಸೈಡಲ್ಲಿ V8 ಅಂತ ಕೊಟ್ಟಿದ್ದಾರೆ. ಏನು ಇವ್ರು ಇಂಪೋರ್ಟ್ ಮಾಡಿರೋದಾ ಏನಂತ ಗೊತ್ತಾಗ್ತಾ ಇಲ್ಲ. ಬಟ್ ರೈಟ್ ಹ್ಯಾಂಡ್ ಸೈಡೇ ಇದೆ ಡ್ರೈವಿಂಗು. ಸೊ ಇಂಡಿಯಾ ಲಾಂಚೇನಾ ಏನಂತ ಗೊತ್ತಾಗ್ತಾಯಿಲ್ಲ. ನೆಕ್ಸ್ಟ್ ಲೆವೆಲ್ ಇದೆ V8 ಇಂಜಿನ್ನು. V8 ಇಂಜಿನ್ಗೆ ಎಕ್ಸಾಸ್ಟ್ ಹಾಕಿದ್ರೆ ಹೆಂಗಿರುತ್ತೆ ಹೇಳಿ? ಮಸ್ಟ್ಯಾಂಗ್ ಇಂಜಿನ್ ಅದು V8 ನೋಡಿ. ಇವೆಲ್ಲ ಪ್ರಾಪರ್ SUVಗಳು, ಫುಲ್ ಸೈಜ್ ಪ್ರಾಪರ್ SUV ಲ್ಯಾಂಡ್ ಕ್ರೂಸರ್. ಓಕೆ, ಎಲ್ಲಿದ್ದೀವಿ ಅಂತ ಸರಿಯಾಗಿ ಗೊತ್ತಿಲ್ಲ. ಬಾಯ್ಸ್ ಯಾಕೋ ಯೂ ಟರ್ನ್ ಮಾಡ್ತಿದ್ದಾರೆ. ಮೋಸ್ಟ್ಲಿ ಆ ಫ್ಲೈಓವರ್ ಏನೋ ಮಿಸ್ ಮಾಡಿದ್ರು ಅನ್ಸುತ್ತೆ ಅವಾಗಲೇ. ಜಾಸ್ತಿ ಏನು ದೂರ ಬಂದಿಲ್ಲ. ಸೊ ನಾವು ಹೋಗ್ತಾ ಇರೋ ಸ್ಪಾಟ್ ಬಂದು ಮಲ್ಲಪ್ಪ ಕೊಂಡ ಅಂತ, ಇಲ್ಲೇ ಕೃಷ್ಣಗಿರಿ ಹತ್ರ ಬರುತ್ತಿದ್ದು. ಹೆಸರು ನೋಡಿದ್ರೆ ತೆಲುಗು ಹೆಸರು ಮಲ್ಲಪ್ಪ ಕೊಂಡ, ನೋಡಿದ್ರೆ ತಮಿಳ್ನಾಡಲ್ಲಿ ಐತೆ. ಇದು ಕೃಷ್ಣಗಿರಿ ಮಚ್ಚ. ಹೌದು, ಇಲ್ಲಿ ಲೆಫ್ಟ್ ಹೊಡೆದ್ರೆ ಇಲ್ಲೇ ಚೆನ್ನೈಗೆ ಹೋಗೋದು. ಹಾಂ, ಈ ರೋಡ್ಗೆ ಹೋಗ್ಬೇಕು ನಾವು. ಪೂಸರಿ ಪಟ್ಟಿ ಎಲ್ಲ ಲೆಫ್ಟ್ ಹೋಗ್ತಾ ಇದ್ದೀವಿ. ಸೊ ಇದು ಹತ್ರನೇ, ಕೃಷ್ಣಗಿರಿ ಹತ್ರನೇ ಇರೋದಿದು ಮಲ್ಲಪ್ಪಕೊಂಡ. ದೂರದಿಂದ ಕೇಳಿಸುತ್ತ ಮಗ ಎಕ್ಸಾಸ್ಟ್ ನಂದು? ಹೌದಾ? ಹಾಂ, ಪಟ್ ಪಟ್ ಅನ್ನೋದಲ್ಲ. ಹ್ಞೂ,
ಸಡನ್ನಾಗಿ ಒಳ್ಳೆ ಯಾವುದೋ ಘಾಟ್ ಸೆಕ್ಷನ್ಗೆ ಬಂದಂಗೆ ಐತೆ ಮಂಗಳೂರು ಕಡೆ. ಏನಾಯ್ತು ಬ್ರೋ? ಕಾಫಿ ಟೀನಾ? ಓಕೆ, ಶೋರ್ ಹೋಗೋಣ. ಸೊ ಅವ್ರದ್ದು K1600 ಇಲ್ಲಿ ಹಿಂದೆ ಒಂದು ಬ್ಯಾಡ್ ಪ್ಯಾಚ್ ಇತ್ತು, ಫಾಸ್ಟಾಗಿ ಬರ್ತಾಯಿದ್ವಿ, ಬಹಾರ್ ಅಂತ ಹೊಡಿತು, ಸ್ಟ್ಯಾಂಡಿಗೆ ಇಂಟರ್ನೆಟ್ ಟಚ್ ಆಯಿತು ಅನ್ಸೋದಲ್ಲಿ. ಲೆಟ್ಸ್ ಹ್ಯಾವ್ ಸಮ್ ಕಾಫಿ. ಅಲ್ಟಿ ಗುರು 3 GSAಗಳು.